ಅದೇ ಟೈಮಿಗೆ ನಮ್ಮ ಕನ್ನಡ ಸಿನಿಮಾಗಳು ವಾರಕ್ಕೆ 6-7 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಈ ಸಿನಿಮಾಗಳು 5 ಲ್ಯಾಂಗ್ವೇಜು ಕೂಡ ಎಲ್ಲ ಥಿಯೇಟ್ರನ್ನ ಅಕ್ವೈರ್ ಮಾಡ್ಕೊಂಡಾಗ ನಮ್ಮ ಸಿನಿಮಾಗಳಿಗೆ ಭಾಳ ಕಷ್ಟ ಆಗ್ತದೆ. ಕನ್ನಡ ಸಿನಿಮಾಗಳಿಗೆ ಕನ್ನಡ ನಿರ್ಮಾಪಕರು ಗೊತ್ತು ನಿಮಗೆ ಸ್ಥಿತಿ ಏನಾಗಿದೆ ಅಂದ್ಬಿಟ್ಟು. ಇಂಥ ಸ್ಥಿತಿನಲ್ಲಿ ನೀವು ಒಬ್ಬ ನಿರ್ಮಾಪಕನಾಗಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಏನು ಹೇಳ್ತೀರಾ? ಈ ಪ್ರಶ್ನೆಗೆ ನಾನು ಎಕ್ಸಿಬಿಟರಾಗಿ ಆನ್ಸರ್ ಮಾಡ್ತೀನಿ. ಡಿಸ್ಟ್ರಿಬ್ಯೂಟರಾಗಿ ಮಾತಾಡಲ್ಲ, ಇಲ್ಲ ಪ್ರೊಡ್ಯೂಸರಾಗಿ ಮಾತಾಡಲ್ಲ. ಕನ್ನಡ ಚಿತ್ರಗಳು ಬಂದಾಗ ನಾನು ಒಬ್ಬ ಕನ್ನಡ ನಿರ್ಮಾಪಕನಾಗಿ ಒಬ್ಬ ಎಕ್ಸಿಬಿಟರಾಗಿ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಏನಕ್ಕೆ ಕೇಳಿದೆ ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತು, ಚಿತ್ರಮಂದಿರಗಳಲ್ಲಿ ಚಿತ್ರಗಳಿಲ್ಲದೆ ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ನಿಮ್ಗೆ ಅರ್ಥ ಆಗಿರಬೇಕು. ಇಂಥ ಚಿತ್ರಗಳು ಬಂದಾಗ ಚಿತ್ರಮಂದಿರಗಳು ಮುಚ್ಚಿರೋ ಚಿತ್ರಮಂದಿರಗಳನ್ನ ತೆರೆದಿದ್ದಾವೆ. ಮುಚ್ಚಿರೋ ಚಿತ್ರಮಂದಿರಗಳನ್ನು ನಾವು ನನ್ನ ಕಾಟೇರ ಆಗ್ಬೋದು, ನಮ್ಮ ಚಿತ್ರಗಳು ದೊಡ್ಡ ದೊಡ್ಡ ಚಿತ್ರಗಳು ಯಾವುದೇ ಬಂದಾಗ BNC ಸೆಂಟ್ರಲ್ಲಿ ಎಷ್ಟೋ ಚಿತ್ರಮಂದಿರಗಳು ಬೀಗ ಹಾಕಿರೋದನ್ನು ಓಪನ್ ಮಾಡಿದ್ದಾರೆ. ಚಿತ್ರಮಂದಿರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ವರ್ಷದಲ್ಲಿ ಇಂಥ ಚಿತ್ರಗಳು ಎಷ್ಟು ಬರ್ತಾ ಇದೆ ಅಂತ ನಿಮಗೆ ಗೊತ್ತು. ಒಬ್ಬ ಎಕ್ಸಿಬಿಟರ್ ಆಗಿ ಇವತ್ತು ನಾನು ನೋಡ್ತಾ ಇದ್ರೆ ನನ್ನ ಚಿತ್ರಮಂದಿರಗಳಲ್ಲಿ ನಾವು ಚಿತ್ರಗಳಿಲ್ಲ. ಇವತ್ತು 20 ಶೋ 40 ಶೋ 11 ಸ್ಕ್ರೀನ್ ಇರೋರೆಲ್ಲ ಎಷ್ಟು ಶೋ ಆಗ್ತಾವ್ರೆ. ಈ 6-7 ಸ್ಕ್ರೀನ್ ಕ್ಲೋಸ್ ಮಾಡಿಕೊಂಡು ಜಸ್ಟ್ ದೇ ಆರ್ ರನ್ನಿಂಗ್ 4 or 5 ಸ್ಕ್ರೀನ್ಸ್. ಚಿತ್ರಗಳಿಲ್ಲ. ಚಿತ್ರಗಳು ಆ ಥರ ಬಂದಾಗ ಖಂಡಿತವಾಗಲೂ ಇಲ್ಲಿ ಎಕ್ಸಿಬಿಟರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರಗಳಿಗೆ ಖಂಡಿತವಾಗ್ಲೂ ಪ್ರಿಫರೆನ್ಸ್ ಕೊಡ್ತಾನೆ ಇದ್ದಾರೆ. ಯಾರು ತುಂಬ ಮುಂಚೆ ಪ್ರಾಬ್ಲಮ್ ಇದ್ದಂಗೆ ಈಗ ಚಿತ್ರಮಂದಿರಗಳು ಜಾಸ್ತಿ ಇದೆ, ಚಿತ್ರಗಳಿಲ್ಲ ಅಷ್ಟೇ. ನಿರ್ಮಾಪಕನಾಗಿ ಇಷ್ಟೇ, ವಿ ಆರ್ ಹ್ಯಾಪಿ ಅಬೌಟ್ ದಿ ರಿಲೀಸಸ್, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕನ್ನಡಗೆ. ಯಾವ ಚಿತ್ರಮಂದಿರ ಚಿತ್ರ ಸಿಗ್ತಾ ಇಲ್ಲ ಹೇಳಿ? ನಾನು ಹೇಳಿದ್ನಲ್ಲ, 2, 3ನೇ ವಾರ 4ನೇ ವಾರದಲ್ಲಿ ಬರೋವಂಥ ಪ್ರಾಬ್ಲಮ್ ಇದು. ಯಾವುದಾದ್ರೂ ನಮ್ಮ ಚಿತ್ರಗಳು ನಡೀತಾ ಇರಬೇಕಾದ್ರೆ ದೊಡ್ಡ ಚಿತ್ರ ಬಂದಾಗ ಅದರಲ್ಲೂ ಮಲ್ಟಿಪ್ಲೆಕ್ಸ್ ಅವರು ಕೆಲವು ಶೋಗಳು ಕಮ್ಮಿ ಮಾಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ದಿ ಡಿಸ್ಟ್ರಿಬ್ಯೂಟರ್ ಟು ಹೋಲ್ಡ್. ಆ ಹೋಲ್ಡಿಂಗ್ ಕೆಪಾಸಿಟಿ ಆ ಡಿಸ್ಟ್ರಿಬ್ಯೂಟರ್ಗೆ ಇದ್ರೆ ಎಕ್ಸಿಬಿಟರ್ಗಳು ಅದನ್ನು ಟಚ್ ಮಾಡೋದಿಲ್ಲ. ಸೊ ದಟ್ ಈಸ್ ದಿ ಥಿಂಗ್ ವಾಟ್ಸ್ ಹ್ಯಾಪ್ನಿಂಗ್ ಫ್ರಮ್ ಡಿಕೇಡ್ಸಿಂದ ನಡೀತಾ ಇರೋದು. ಇವಾಗ ಥಿಯೇಟರ್ಗಳಿಗೆ ಚಿತ್ರಗಳಿಲ್ಲ, ಚಿತ್ರಮಂದಿರಗಳಿಗೆ ಚಿತ್ರ ಇಲ್ಲ. ಇವತ್ತು ಆ ಥರ ಓದಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಜಾಗದಲ್ಲಿ ಈ ಥರ ಒಂದು ಸಮಸ್ಯೆ ಬಂದಾಗ ಅದೇ ಥಿಯೇಟ್ರೇ ಬೇಕು ನನಗೆ ಅಂದಾಗಲೇ ಈ ಥರ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತಲ್ಲ? ಆ ಚಿಕ್ಕ ಒಂದು ಊರಲ್ಲಿ 3-4 ಥಿಯೇಟ್ರ್ ಇದ್ದಾಗ ನಾನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋದು ಅದೇ ಥಿಯೇಟ್ರ್ ಬೇಕು ನನಗೆ, ಅದ್ರಲ್ಲಿ ಚೆನ್ನಾಗಿ ಹೋಗ್ತದೆ, ಕಿತ್ತಾಕ್ಬಿಟ್ಟು ಮಾಡಿಕೊಡು ಅಂದರೆ ಆ ಎಕ್ಸಿಬಿಟರ್ಗೂ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದರೆ 2 ಶೋ 3 ಶೋ ಇರೋದನ್ನ 5 ಶೋ ಇರೋದನ್ನ 3 ಶೋ ಅವರು ಕೊಟ್ಟು ನಮಗೆ 3 ಶೋನು ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ನಮ್ಮ ಕನ್ನಡ ಚಿತ್ರಗಳಿಗೆ ತೊಂದರೆ ಮಾಡಿ ಬೇರೆ ಯಾವುದೇ ಚಿತ್ರಗಳು ಸವಾರಿ ಮಾಡುವಂಥ ಸಮಸ್ಯೆ ನನಗೆ ಗೊತ್ತಿರೋಂಗೆ ಯಾವುದೂ ಇಲ್ಲ. ಮುಂಚೆ ಇತ್ತು ಅದು, ಈಗ ಯಾವುದೂ ಇಲ್ಲ ಆ ಥರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.